ಜೈ ಹಿಂದ್ ಎಲ್ಲ ನನ್ನ ಕಾಂಪಿಟೇಟಿವ್ ಓದ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ. ಸೊ ಇಲ್ಲಿ ಬಂದ್ಬಿಟ್ಟು ಈ ನೋಟಿಫಿಕೇಶನ್ ಆಗಿ ಬ್ಯಾಂಕಿಂಗ್ನಲ್ಲಿ ಕಾಲ್ಫಾರ್ಮ್ ಆಗಿರ್ತಕ್ಕಂಥ ಹುದ್ದೆಗಳನ್ನು IBPS RRB ಅಂತ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಟೋಟಲಿ ಬಂದ್ಬಿಟ್ಟು 13,000 ಅಧಿಕ ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸರ್ ಈ ನೋಟಿಫಿಕೇಶನ್ ಅನ್ನ ಮಾಡಿದರೆ ಯಾರೆಲ್ಲ ಅರ್ಹತೆ ಆಗ್ತಾರೆ, ಸೊ ಅದರ ಜೊತೆಗೆ ಸಿಲೆಬಸ್ ಏನಿರ್ತದ, ಸೊ ಇದಕ್ಕೆ ಏಜ್ ಏನಿರ್ತದ, ಸೊ ಇದೊಂದು ಚೂರು ನಮ್ಗೆ ಕನ್ನಡದಲ್ಲಿ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್ ಅಂತ ಕೇಳ್ತಾ ಇದ್ರಲ್ಲ. ಸೊ ಅದರ ಜೊತೆಗೆ ಈ ಎಕ್ಸಾಮ್ ಬಂದ್ಬಿಟ್ಟು ಕನ್ನಡ ಲ್ಯಾಂಗ್ವೇಜ್ ನಲ್ಲೇ ಎಕ್ಸಾಮ್ ಅನ್ನ ಕಂಡಕ್ಟ್ ಅನ್ನ ಮಾಡ್ತಾರೆ. ಸೊ ಇದಕ್ಕೆ ನೀವು ಯಾರೆಲ್ಲ ರೆಡಿ ಆಗ್ತಾ ಇದ್ದೀರಲ್ಲ, ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿನೇ ಅನ್ಕೊಳ್ಬಹುದು. ಸೊ ಈ ಅಪಾರ್ಚುನಿಟಿಯನ್ನು ಯಾರೆಲ್ಲ ಯೂಸ್ ತಗೊಳ್ತಾರ, ಸೊ ಯಾರೆಲ್ಲ ಯೂಸ್ ತಗೊಳ್ಳೋದಿಲ್ಲ, ಸೊ ಇದು ನೀವೇನು ಮಾಡ್ತಾ ಇದ್ರಿ ಅಂತಂದ್ರೆ, ಸೊ ಎಜುಕೇಶನ್ ಆಗಿರ್ತದ, ಬೇರೆ ತರದಕ್ಕೆ ಕಾಂಪಿಟೇಷನ್ ಅನ್ನ ಮಾಡ್ತಾ ಇರ್ತೀರಿ. ಓಕೆ, ಎಕ್ಸಾಮ್ ಟಫ್ ಇರ್ತದ, ಓಕೆ, ಅದು ಸೆಕೆಂಡರಿ. ನೀವು ಸ್ಟಡಿ ಮಾಡ್ತಾ ಇದ್ರಿ ಅಂತಂದ್ರೆ ಸೊ ಈ ಫೀಲ್ಡ್ಗೆ ಯಾಕೆ ನೀವು ಟ್ರೈ ಮಾಡಬಾರ್ದು. ಸೊ ಇದೊಂದು ಬೆಸ್ಟ್, ಯಾಕಂದ್ರೆ ಇಲ್ಲಿ ಸಿಗ್ತಿರ್ತಕ್ಕಂಥ ಸವಲತ್ತುಗಳು ನೋಡ್ಕೋಬಹುದು. ಬ್ಯಾಂಕಿಂಗ್ನಲ್ಲಿ ನೀವೇನಾದರೂ ಹುದ್ದೆಯನ್ನು ಪಡೆದುಕೊಂಡ್ರೆ, ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ವೆಹಿಕಲ್ ಪೆಟ್ರೋಲ್ ಅಂತ ಹಿಡಿದು, ಮನೆ ಬಾಡಿಗೆ ಅಂತ ಹಿಡಿದು, ಕರೆಂಟ್ ಬಿಲ್ ಅಂತ ಹಿಡಿದು, ಪ್ರತಿ ಒಂದು ಹಾಸ್ಪಿಟಲ್ ಫೆಸಿಲಿಟಿ ಕೂಡ ಗೋರ್ಮೆಂಟೇ ಕೊಡ್ತದ. ಆದ ಕಾರಣಕ್ಕೋಸ್ಕರ ಇಂಡಿಯನ್ ಏನು ಡಿಫೆನ್ಸ್ ಫೋರ್ಸಸ್ನಲ್ಲಿ ಯಾವ ಥರ ಕೊಡ್ತಾರಲ್ಲ, ಸೊ ಅದಕ್ಕಿಂತ ಜಾಸ್ತಿ ಕೂಡ ಈ ಬ್ಯಾಂಕಿಂಗ್ನಲ್ಲಿ ಕೊಡ್ತಾರೆ. IBPS RRB ಅಂತ ಕೇಶಂದ. ಓಕೆ, ಈ ಹುದ್ದೆಗೆ ನೀವು ಯಾರಾದ ಅರ್ಹತೆ ಆಗ್ತೀರಾ, ಸೊ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ವಿಡಿಯೋ ಲೆಂದಿ ಆದರೂ ಕೂಡ ಪರವಾಗಿಲ್ಲ, ಸೊ ಕರೆಕ್ಟಾಗಿ ಮಾಹಿತಿಗಳನ್ನು ತಿಳಿದುಕೊಳ್ಳಿ. ಸೊ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ನೆಕ್ಸ್ಟ್ ಕೇಳೋರಂತೆ. ಇಲ್ಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ 13,217 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ. ಎಷ್ಟು? 13,217 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದ್ದಾರೆ. ಸೊ ಈ ಹುದ್ದೆಗಳ ಸಂಖ್ಯೆ 13,217 ಅಂದರೆ ಜಾಸ್ತಿ ವೇಕೆನ್ಸಿಗಳನ್ನ ಕಾಲ್ಫಾರ್ಮ್ ಮಾಡಿದ್ದಾರೆ ಈ ಸರಿ. ಇಲ್ಲಿ ಬಂದ್ಬಿಟ್ಟು ಬೇರೆ ಬೇರೆ ತರದ ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಆಫೀಸರ್ ಅಸಿಸ್ಟೆಂಟ್ ಅಂತ ಹೇಳಿ ಕೇಸಿಂದ 7,972 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಆಫೀಸರ್ ಸ್ಕೇಲ್ ಅಂತ ಸ್ಕೇಲ್ 1 ಅಂತ ಹೇಳಿ ಕೇಸಿಂದ 3,907 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದಾರೆ. ಆಫೀಸರ್ ಸ್ಕೇಲ್ 2 ಅಂತ ಹೇಳಿ ಕೇಸಿಂದ ಜನರಲ್ ಬ್ಯಾಂಕಿಂಗ್ ಅಂತ ಹೇಳಿ ಕೇಸಿಂದ 854 ಹುದ್ದೆಗಳನ್ನ ಕಾಲ್ಫಾರ್ಮ್ ಅನ್ನ ಮಾಡಿದಾರೆ. ಓಕೆ ಸರ್, ಇದು ಅಪ್ಲಿಕೇಶನ್ ಯಾವಾಗಿನಿಂದ ಸ್ಟಾರ್ಟ್ ಆಗುತ್ತೆ? ಸೊ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಸೆಪ್ಟೆಂಬರ್ 1ನೇ ತಾರೀಕಿಂದ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸೆಪ್ಟೆಂಬರ್ 1ನಿಂದ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 21 ಸೆಪ್ಟೆಂಬರ್ ಹೊರಗಡೆ ಇರ್ತದ. ಎಷ್ಟು? 21 ಸೆಪ್ಟೆಂಬರ್ ಹೊರಗಡೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಹಾಕೋಕೆ ಅವಕಾಶ ಇರ್ತದ. ಸರ್, ಇದ್ರ ಫೀಸ್ ಎಷ್ಟಿರ್ತದ? SC ST ದವರಿಗೆ ಬಂದ್ಬಿಟ್ಟು 157 ಫೀಸ್ ನೋಡ್ಕೊಳ್ರಿ. 157 ರೂಪಾಯಿ. ಸಾರಿ 197 ಅಥವಾ 100 ಓಕೆ, ನಿಯರ್ ಬೈ 157 ಅಂತಾನೆ ಹೊಡ್ಕೊಳ್ರಿ. ಇದು ಫೀಸ್ ಇರ್ತದೆ. ಅದೇ ತರನಾಗಿ ಜನರಲ್ಲು OBC ಅವರಿಗೆ 850 ರೂಪಾಯಿ ಫೀಸ್ ಇರುತ್ತೆ. ಎಷ್ಟು? 850 ರೂಪಾಯಿ ಫೀಸ್ ಕೂಡ ಇದಕ್ಕೆ ಇರ್ತದ. ನೆಕ್ಸ್ಟ್ ಅದೇ ತರನಾಗಿ 175 ನೋಡ್ಕೊಳ್ಳಿ. ಇದು ಫೀಸ್ ಬಂದ್ಬಿಟ್ಟು 175 ಆಗಿರ್ತದ. 175 ರುಪೀಸ್ ಆಗಿರ್ತದ. ಸರ್, ಎಕ್ಸಾಮ್ ಯಾವಾಗ ನಡಿಬಹುದು? ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ನವೆಂಬರ್ ಡಿಸೆಂಬರ್ ಅಲ್ಲಿ ಕನ್ಫರ್ಮೇಶನ್ ಆಗಿ ಎಕ್ಸಾಮ್ ನಡೀತದೆ. ಯಾವುದೇ ಒಂದು ಬ್ಯಾಂಕಿಂಗ್ ನೋಟಿಫಿಕೇಶನ್ ಆದರೂ ಕೂಡ ಯಾವ ತರ ಡೀಟೇಲ್ ಆಗಿ ನೋಟಿಫಿಕೇಶನ್ ಕೊಟ್ಟಿರ್ತಾರಲ್ಲ, ಟೋಟಲಿ ಬಂದ್ಬಿಟ್ಟು ಒಂದು 60-70 ಪೇಜ್ ಮಟ್ಟ ಇದು ನೋಟಿಫಿಕೇಶನ್ ಇದೆ. ಸೊ ನೋಟಿಫಿಕೇಶನ್ ದಲ್ಲಿ ಪ್ರತಿ ಒಂದು ಡೀಟೇಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರ. ಆ ನೋಟಿಫಿಕೇಶನ್ ನೀವು ಏನಾದರೂ ಸ್ಟಡಿ ಮಾಡಕ್ ಹೋದ್ರೆ ಸೊ ಏನು ಕೂಡ ಅರ್ಥ ಆಗೋದಿಲ್ಲ. ಅದರಲ್ಲಿ ನಿಮ್ಗೆ ಮೇನ್ ಕಂಟೆಂಟ್ ಏನು ಬೇಕಾಗಿರ್ತದ, ಸೊ ಏನಿಲ್ಲ, ಸೊ ನಿಮ್ಗೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ಕ್ಯಾಪ್ಚರ್ ಅನ್ನ ಮಾಡ್ಕೊಂಡ್ಬಿಟ್ಟು ನಾನು ಈ ಇನ್ಫಾರ್ಮೇಶನ್ಗಳನ್ನ ಕೊಡ್ತಾ ಇರ್ತೀನಿ. ಕರ್ನಾಟಕದಲ್ಲೇ ಅಚ್ಚುಕಟ್ಟಾಗಿ ಕನ್ನಡದಲ್ಲೇ ಇನ್ಫಾರ್ಮೇಶನ್ ಸಿಗ್ತಿರ್ತಕ್ಕಂಥ ನಮ್ಮ HJ ಪ್ಯಾರಾಮಿಲಿಟರಿ 2 ವರ್ಷ ಜರ್ನಿ ಆಯಿತು. ಸೊ ನೋಡ್ಕೊಳ್ಬೋದು, ಪ್ರತಿ ಒಂದು ಅಪ್ಡೇಟ್ ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಲೇಟ್ ಆದರೂ ಕೂಡ ಪರವಾಗಿಲ್ಲ, ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ತಾ ಇದೆ ತಾನೆ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ವಿಸಿಟ್ ಕೊಟ್ಟಿದ್ರೆ, ಸೊ ಮೊದಲ ಬಾರಿಗೆ ನೋಡ್ತಾ ಇದ್ರೆ, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ಪ್ಯಾರಾಮಿಲಿಟರಿ ಫೋರ್ಸಸ್ ಆಗಿರಲಿ, ಡಿಫೆನ್ಸ್ ಫೋರ್ಸ್ನಲ್ಲಿ ಆಗಿರಲಿ, ಯಾವುದೇ ಒಂದು ನೀವು 8 ಕಂಪ್ಲೀಟ್ ಆದಮೇಲೆ ಡಬಲ್ ಡಿಗ್ರಿ ಕಂಪ್ಲೀಟ್ ಆದವರು ಕೂಡ ಈ ಹುದ್ದೆಗಳಿಗೆ ಅರ್ಹರಾಗ್ತಾ ಇದ್ದಾರೆ ಅಂತಂದ್ರೆ, ಸೊ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ನೋಟಿಫಿಕೇಶನ್ ಕೂಡ ನಿಮ್ಗೆ ಶೇರ್ ಅನ್ನ ಮಾಡಿರ್ತೀನಿ.
ಬನ್ನಿ ಸರ್, ಏಜ್ ಏನು ಇದರದು? ಏಜ್ ಬಂದ್ಬಿಟ್ಟು ನೋಡ್ಕೊಡ್ರಿ, ಆಫೀಸರ್ ಅಸಿಸ್ಟೆಂಟ್ ಅಂತ ಹೇಳಿ ಕೇಸಿಂದ 18ರಿಂದ ಹಿಡಿದು 28 ಏಜ್ ಮಟ್ಟ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 1 ಅಂತ ಹೇಳಿ ಕೇಸಿಂದ 18 to 30 ಏಜ್ ಮಟ್ಟ ಅರ್ಜಿಯನ್ನು ಸಲ್ಲಿಸಬಹುದು. ಸಾರಿ, ಏಜ್ ಇದ್ದವರು. ನೆಕ್ಸ್ಟ್ ಆಫೀಸರ್ ಸ್ಕೇಲ್ 2 ಅಂತ ಹೇಳಿ ಕೇಸಿಂದ 21 ಇಂದ ಹಿಡಿದು 32 ಮಟ್ಟ ಏಜ್ ಇದ್ದವರು ಕೂಡ ಅರ್ಜಿಗಳನ್ನ ಸಲ್ಲಿಸಬಹುದು. ಸರ್, ಏಜ್ ರಿಲ್ಯಾಕ್ಸೇಷನ್ ಏನಾದರೂ ಇರ್ತದಾ? ಸೊ ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು, ಸೊ ನೋಡ್ಕೊಳ್ಳಿ, ಏಜ್ ರಿಲ್ಯಾಕ್ಸೇಷನ್ ಬಂದ್ಬಿಟ್ಟು ನಿಮಗೆ ಒ ಬಿ ಸಿದವರಿಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರ್ತೈತಿ. ಎಸ್ ಸಿ ಮತ್ತು ಎಸ್ ಟಿದವರಿಗೆ 5 ವರ್ಷ ಕೂಡ ಏಜ್ ರಿಲ್ಯಾಕ್ಸೇಷನ್ ಕೂಡ ಇದರಲ್ಲಿ ಸಿಗ್ತದ. ಏಜ್ ಬಗ್ಗೆ ಆಯಿತು. ಸೊ ನೆಕ್ಸ್ಟ್ ಸರ್, ಸೆಲೆಕ್ಷನ್ ಪ್ರೋಸೆಸ್ ಏನಿರ್ತದ? ಸೊ ಸೆಲೆಕ್ಷನ್ ಆಗಬೇಕಾದ್ರೆ ಯಾವ ಥರ ಇರ್ತದೆ, ಇದು ರಿಕ್ರೂಟ್ಮೆಂಟನ್ನು ಯಾವ ಥರ ನಡೆಸ್ತಾರೆ? ಇಲ್ಲಿ ಬಂದ್ಬಿಟ್ಟು ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದೆ. ಅಪ್ಲಿಕೇಶನ್ ಅರ್ಜಿ ಸಲ್ಲಿಸ್ತೀರಿ, ಫಸ್ಟ್ಗೆ ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದೆ. ಪ್ರಿಲಿಮ್ಸ್ ಪಾಸ್ ಆದರೆ ಮೇನ್ಸ್ ಎಕ್ಸಾಮ್ ಇರ್ತದೆ. ಮೇನ್ಸ್ ಎಕ್ಸಾಮ್ನಲ್ಲಿ ಕೂಡ ಕ್ವಾಲಿಫೈ ಆದ್ರಿ ಅಂತಂದ್ರೆ, ಪಾಸ್ ಆದ್ರಿ ಅಂತಂದ್ರೆ, ಸೊ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ಇರ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಪಾಸ್ ಆದ್ರಿಯಪ್ಪ ಅಂದರೆ, ಸೊ ಫೈನಲಿ ನೀವು ಆರ್ಡರ್ ಕಾಪಿ ಬಂದ ಹಾಗೆ. ಓಕೆ, IBPS ನಲ್ಲಿ ಆರ್ಡರ್ ಕಾಪಿ ತಗೊಂಡ ಹಾಗೆ. ಓಕೆ ಸರ್, RRB ಅಂತಂದ್ರೆ ರೈಲ್ವೆ RRB ಅಲ್ಲ, ಇದು ಬ್ಯಾಂಕಿಂಗ್ RRB ಆಗಿರ್ತದ. ಸೊ ಸ್ಯಾಲ್ರಿ ಬಂದ್ಬಿಟ್ಟು, ಸ್ಯಾಲ್ರಿ ಏನ್ ಇರ್ಬಹುದು ಸರ್? ಇದಕ್ಕೆ ಸ್ಯಾಲ್ರಿ ಎಷ್ಟು ಇರ್ಬಹುದು ನೋಡ್ಕೊಳ್ರಿ. ಸ್ಯಾಲ್ರಿ ಬಂದ್ಬಿಟ್ಟು ಸೊ ಏನಿಲ್ಲ ಅಂತಂದ್ರೆ 45,000 ಅಬೋವ್ ಇರ್ತದ. ಸೊ ಇನ್ನು ಉಳಿದಿರ್ತಕ್ಕಂಥ ಪೋಸ್ಟ್ಗಳಿಗೆ ಏನಿದೆಯಲ್ಲ 70,000 ಅಬೋವ್ ಮಟನು ಕೂಡ ಈ ಸ್ಯಾಲ್ರಿ ಕೂಡ ಅಪ್ಲಿಕೇಬಲ್ ಆಗುತ್ತೆ ಬೇರೆ ಬೇರೆ ಥರದ ಹುದ್ದೆಗಳಿಗೆ. ಸರ್, ಇದಕ್ಕೆ ಪ್ರಿಲಿಮ್ಸ್ ಸಿಲೆಬಸ್ ಏನಿರ್ತದ? ಓಕೆ, ಪ್ರಿಲಿಮ್ಸ್ ಸಿಲೆಬಸ್ ಅನ್ನು ಅನ್ಕೊಡ್ರಿ. 80 ಕ್ವಶನ್ಸ್ಗಳು ಇರ್ತಾವೆ, 80 ಮಾರ್ಕ್ಸ್ ಇರ್ತೈತಿ, 45 ನಿಮಿಷ ಟೈಮಿಂಗ್ ಇರ್ತೈತಿ. ಎಷ್ಟು? 80 ಕ್ವಶನ್ಸ್, 80 ಮಾರ್ಕ್ಸ್, 45 ಮಿನಿಟ್ಸ್ ಟೈಮಿಂಗ್ ಇರ್ತೈತಿ. ರೀಸನಿಂಗ್ ನಲ್ಲಿ, ಓಕೆ, ರೀಸನಿಂಗ್ ಒಂದ್ಸರಿ ನೋಡ್ಕೊಡ್ರಿ. ರೀಸನಿಂಗ್ ನಲ್ಲಿ 45. ಪ್ರಿಲಿಮ್ಸ್ ಎಕ್ಸಾಮ್ ಸಿಲೆಬಸ್ ಅನ್ನು ಹೇಳ್ತೀನಿ. ರೀಸನಿಂಗ್ ನೋಡ್ಕೊಡ್ರಿ. ರೀಸನಿಂಗ್ ಬಂದ್ಬಿಟ್ಟು 40 ಕ್ವಶನ್ಸ್ ಇರುತ್ತೆ. ನೆಕ್ಸ್ಟ್ ಅದೇ ತರನಾಗಿ ಮ್ಯಾಥ್ಸ್ ನೋಡ್ಕೊಡ್ರಿ, 40 ಕ್ವಶನ್ಸ್ ಆಗಿರುತ್ತೆ, 25 ಮಿನಿಟ್ಸ್. ಓಕೆ, 25 ಮಿನಿಟ್ಸ್ ಟೋಟಲಿ ಬಂದ್ಬಿಟ್ಟು 45 ಮಿನಿಟ್ಸ್ ಟೈಮಿಂಗ್ ಆಗ್ತದೆ. 80 ಕ್ವಶನ್ಸ್ಗಳು ಆಗ್ತಾವೆ, 80 ಮಾರ್ಕ್ಸ್ ಆಗ್ತದೆ. ಸರ್, ಈ ಎಕ್ಸಾಮ್ನಲ್ಲಿ ಕ್ವಾಲಿಫೈ ಆದರೆ ಸೊ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಏನಿರ್ತದ? ಮೇನ್ಸ್ ನೋಡ್ಕೊಡ್ರಿ. ಮೇನ್ಸ್ನಲ್ಲಿ ಏನೇನು ಇರ್ತದೆ ಅಂತ ಹೇಳಿ ಮೇನ್ ಇಂಪಾರ್ಟೆಂಟು. ಸೊ ಯಾವುದೇ ಒಂದು ಸಿಲೆಬಸ್ ಅನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಸೊ ನಿಮ್ಗೆ ಅರ್ಥ ಆಗಲಿಲ್ಲ ಅಂದ್ರೂ ಕೂಡ ಹೊಳ್ಳಿ ಮತ್ತೆ ವಿಡಿಯೋಗಳನ್ನ ನೋಡ್ಕೊಡ್ರಿ, ಅಥವಾ ಒಂದು ರಫ್ ಶೀಟ್ನಲ್ಲಾದರೂ ಈ ನೋಟನ್ನು ಮಾಡ್ಕೊಳ್ಳಿ. ಓಕೆ, ನೋಡ್ಕೊಡ್ರಿ. 200 ಕ್ವಶನ್ಸ್ಗಳು ಇರ್ತಾವೆ, 200 ಮಾರ್ಕ್ಸ್ ಇರ್ತದ, 120 ಮಿನಿಟ್ಸ್ ಟೈಮಿಂಗ್ ಇರ್ತದೆ. 200 ಕ್ವಶನ್ಸ್, 200 ಮಾರ್ಕ್ಸ್, 120 ಮಿನಿಟ್ಸ್ ಟೈಮಿಂಗ್. ಓಕೆ, 120 ಮಿನಿಟ್ಸ್ ಟೈಮಿಂಗ್ ಅಂದರೆ 2 ತಾಸು ನಿಮಗೆ ಎಕ್ಸಾಮ್ಗೆ ಟೈಮಿಂಗ್ ಇರ್ತದೆ. ಸರ್, ಇದರಲ್ಲಿ ಸಿಲೆಬಸ್ ಏನಿರ್ತದ ಅಂತ ಹೇಳಿ ಸೊ ನನ್ನ ಬಾಯಿಲೆ ಹೇಳ್ತೀನಿ ನಿಮ್ಗೆ, ಒಂದ್ಸಾರಿ ರಫ್ ಶೀಟ್ ಅನ್ನ ಮಾಡ್ಕೊಳ್ಳಿ. ರೀಸನಿಂಗ್ ನಲ್ಲಿ 40 ಕ್ವಶನ್ಸ್ಗಳು ಇರ್ತಾವೆ. ಏನು? ರೀಸನಿಂಗ್ ನಲ್ಲಿ 40 ಕ್ವಶನ್ಸ್ಗಳು ಇರ್ತಾವೆ, 50 ಮಾರ್ಕ್ಸ್ ಇರ್ತದ. ಓಕೆ, ರೀಸನಿಂಗ್ ನಲ್ಲಿ ಕಂಪ್ಯೂಟರ್ 40 ಕ್ವಶನ್ಸ್ಗಳು 20 ಮಾರ್ಕ್ಸು, ಜನರಲ್ ಅವೇರ್ನೆಸ್ 40 ಕ್ವಶನ್ಸ್ಗಳು 40 ಮಾರ್ಕ್ಸು, ಮ್ಯಾಥ್ಸ್ 40 ಕ್ವಶನ್ಸ್ಗಳು 50 ಮಾರ್ಕ್ಸು, ಹಿಂದಿ ಅಥವಾ ಇಂಗ್ಲಿಷ್ ಗ್ರಾಮರ್ನಲ್ಲಿ 40 ಕ್ವಶನ್ಸ್ಗಳು 40 ಮಾರ್ಕ್ಸ್. ಓಕೆ, ಮೇನ್ಸ್ ರೀಸನಿಂಗ್ ಸೆಕ್ಷನ್ದಲ್ಲಿ 30 ನಿಮಿಷ ಟೈಮಿಂಗ್ ಇರ್ತದೆ, ಕಂಪ್ಯೂಟರ್ನಲ್ಲಿ 15 ನಿಮಿಷ ಟೈಮಿಂಗ್ ಇರ್ತದೆ, ಜನರಲ್ ಅವೇರ್ನೆಸ್ ಅಲ್ಲಿ 15 ನಿಮಿಷ ಟೈಮಿಂಗ್ ಇರ್ತದೆ, ಮ್ಯಾಥ್ಸ್ನಲ್ಲಿ 30 ನಿಮಿಷ ಟೈಮಿಂಗ್ ಇರ್ತದೆ, ಹಿಂದಿ ಆರ್ ಇಂಗ್ಲಿಷ್ ಏನಾದರೂ ಗ್ರಾಮರನ್ನು ತಗೊಂಡ್ರೂ ಕೂಡ ನಿಮಗೆ ಸೊ ಎಷ್ಟು 30 ಮಿನಿಟ್ಸ್ ಟೈಮಿಂಗ್ ಕೂಡ ಇರ್ತದೆ. ಓಕೆ, ಎಷ್ಟು? 30 ಮಿನಿಟ್ಸ್ ಟೈಮಿಂಗ್ ಇರ್ತದೆ. ಸೊ ನೀವು ಇವಕ್ಕೆಲ್ಲ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬೇಕು ಅಂದ್ಕೊಂಡಿದ್ದೀರಪ್ಪ ಅಂದರೆ, ಸೊ ಈ ಸರಿ ಬಂದ್ಬಿಟ್ಟು ನಮ್ಮ ಕರ್ನಾಟಕಕ್ಕೆ ಏನಿಲ್ಲ ಅಂತಂದ್ರೂ 1,000 ಹುದ್ದೆಗಳನ್ನ ಕಾಲ್ಫಾರ್ಮ್ ಆಗಿದ್ದಾವೆ. ಇದರಲ್ಲಿ 1,000 ಮಟನೂ ಕೂಡ ಇದರಲ್ಲಿ ಕರ್ನಾಟಕಕ್ಕೆ ಅಂತ ಹುದ್ದೆಗಳಿದಾವೆ. ಸರ್, ನಾವು ಬೇರೆ ಸ್ಟೇಟ್ಗೆ ಅರ್ಜಿಗಳನ್ನ ಸಲ್ಲಿಸಬಹುದಾ? ಓಕೆ, ನೀವೇನಾದರೂ ನಮ್ಮ ಕರ್ನಾಟಕ ಬ್ಯಾಂಕ್ಗಳಲ್ಲಿ ನೋಡ್ಕೊಂಡಿರ್ಬೋದು. ಕರ್ನಾಟಕ ಬ್ಯಾಂಕ್, KVGB ಬ್ಯಾಂಕ್ ಆಯಿತು, ಅದರ ಜೊತೆಗೆ ಕರ್ನಾಟಕ ಬ್ಯಾಂಕ್ ಎರಡನ್ನೂ ಮರ್ಜ್ ಮಾಡಿಕೆಸಿಂದ ಬ್ಯಾಂಕನ್ನು ಸ್ಟಾರ್ಟ್ ಮಾಡಿದ್ದಾರೆ ಈಗ ಅಲ್ಲಿನ. ಸೊ ಅಲ್ಲಿ ನಮ್ಮ ಕರ್ನಾಟಕದವ್ರು ವರ್ಕಿಂಗ್ ಮಾಡೋ ಸಂಖ್ಯೆನೇ ಕಡಿಮೆ ಆಗಿದೆ.
UP ಬಿಹಾರದವರು ಬಂದು ನಮ್ಮ ಹತ್ರ ಕಾಂಪಿಟೇಷನ್ ಅನ್ನ ಮಾಡಿ ಕಟಪ್ ಕಡಿಮೆ ನಿಲ್ಲುತ್ತೆ ಅಂತ ಹೇಳಿ ಇಲ್ಲಿ ಕಾಂಪಿಟೇಷನ್ ಮಾಡಿ ಇಲ್ಲಿ ಜಾಬ್ಗಳನ್ನ ತಗೊಳ್ತಾ ಇದ್ದಾರೆ. ಓಕೆ, ಯಾಕಂದ್ರೆ ಅಷ್ಟು ವೆಸ್ಟ್ ಆಗಿರ್ತಕ್ಕಂಥದ್ದು ಮಾರ್ನಿಂಗ್ 9:30 10 ಗಂಟೆಗೆ ಬ್ಯಾಂಕಿಗೆ ಹೋಗ್ಕೆಸಿಂದ ಸಾಯಂಕಾಲ 4:00 ಬ್ಯಾಂಕ್ ಕ್ಲೋಸು. ಗೊತ್ತಿದೆನಾ? ಸೊ ಯಾವ ಥರ ರೂಲ್ಸ್ ಇದೆಯಪ್ಪ ಅಂದರೆ, ಸೊ ಇಷ್ಟು ಚೆನ್ನಾಗಿ ಸ್ಯಾಲ್ರಿ ಬಂದ್ಬಿಟ್ಟು ಇಷ್ಟೆಲ್ಲ ನಾರ್ಮಲ್ ಆಗಿ ಬ್ಯಾಂಕ್ನಲ್ಲಿ ನಿಮ್ಗೊಂದು ಬೆಸ್ಟ್ ನೌಕರಿಗಳು ಸಿಗ್ತಾ ಇದಾವಪ್ಪ ಅಂದರೆ, ಸೊ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಸಲ್ಲಿಸಿ. ಸರ್ ಇಲ್ಲಿ ಬಂದ್ಬಿಟ್ಟು ಎಜುಕೇಶನ್ ಏನು ಬೇಕಾಗುತ್ತೆ ಅಂತಂದರೆ, ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, BA ಆಗಿರಲಿ, BCom ಆಗಿರಲಿ, BSc ಆಗಿರಲಿ, ಇಂಜಿನಿಯರಿಂಗ್ ಆದರೂ ಕೂಡ ಪಾಸ್. ಜಸ್ಟ್ ಡಿಗ್ರಿ ಪಾಸ್ ಆಗಿದ್ರೆ ಸಾಕು, ಯಾವುದೇ ತರಹದಂಥ ಮಾರ್ಕ್ಸ್ ಕೂಡ ಇದಕ್ಕೆ ಬೇಕಾಗಿರಲ್ಲ. ಓಕೆ ಸರ್, ಇದಕ್ಕೆ ಏನಾದರೂ ಸ್ಕೋರ್ ಬೇಕಾಗುತ್ತಾ, ಡಿಗ್ರಿಯಲ್ಲಿ ಏನಾದರೂ ಹೈ ಕಟ್ ಆಫ್ ಬೇಕಾಗುತ್ತಾ, ಅಂಥವ್ರಿಗೆ ಮಾತ್ರ ಇದರಲ್ಲಿ ಅವಕಾಶವನ್ನು ಕೊಟ್ಟಿರ್ತಾರೆ ಅಂತ ಹೇಳ್ಕೆಸಿಂದ ನೀವು ಡೌಟ್ನಲ್ಲಿರ್ಬೋದು. ಇಲ್ಲ, ಪ್ರತಿಯೊಂದು ಗ್ರ್ಯಾಜುಯೇಟ್ ಪರ್ಸನ್ಸ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಮಹಿಳೆ ಮತ್ತು ಪುರುಷರು ಇಬ್ಬರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಇವಾಗಲೇ ಅರ್ಜಿ ಸ್ಟಾರ್ಟ್ ಆಗಿದೆ. ಸೊ ಸೆಪ್ಟೆಂಬರ್ 1ಕ್ಕೆ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಬಂದ್ಬಿಟ್ಟು 21 ಸೆಪ್ಟೆಂಬರ್. ಯಾವುದೇ ಬ್ಯಾಂಕಿಂಗ್ ಜಾಬ್ ಅನ್ನ ಕಾಲ್ ಫಾರ್ ಮಾಡಿದ್ರೆ ಕೇವಲ 20 ದಿನಗಳ ಮಾತ್ರ ಕಾಲಾವಕಾಶ ಕೊಟ್ಟಿರ್ತಾರೆ. ಯಾವುದೇ ಬ್ಯಾಂಕಿಂಗ್ ನೋಟಿಫಿಕೇಶನ್ ಮಾಡಿದ್ರೆ 20 ದಿನಗಳ ಮಾತ್ರ ಕಾಲಾವಕಾಶವನ್ನ ಅರ್ಜಿಯನ್ನ ಸಲ್ಲಿಸೋಕೆ ಕೊಟ್ಟಿರ್ತಾರೆ. ಇವತ್ತೇ ಹೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸ್ಟಾರ್ಟ್ ಆಗಿದೆ. ಸರ್ ಫೀಸ್ ಬಂದ್ಬಿಟ್ಟು ಇಷ್ಟ ಕೊಂಡಿದೆ, ಏನ್ ಮಾಡೋದು ಸರ್? ಓಕೆ, ಫೀಸ್ ಬಗ್ಗೆ ನೀನೇನಾದ್ರೂ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಸೊ ನಿನ್ಗೆ ಜಾಬೇ ಸಿಗೋದಿಲ್ಲ. ಎಲ್ಲಾದ್ರೂ ದುಡ್ಡನ್ನ ಖರ್ಚು ಮಾಡ್ತಾ ಇದೆ ಅಂತಂದ್ರೆ, ಸೊ ಇದಕ್ಕೆ ಹಾಕಿದ್ಯಪ್ಪ ಅಂದ್ರೆ ನಿನ್ನ ಕನಸು, ನಿನ್ನ ಇಟ್ಕೊಂಡಿರ್ತಕ್ಕಂಥ ಡ್ರೀಮ್ ಸಕ್ಸಸ್ ಕಾಣ್ಬೇಕಪ್ಪ ಅಂತಂದ್ರೆ ಸೊ ಇಲ್ಲಿ ದುಡ್ಡು ಖರ್ಚು ಮಾಡು. ಸುಮ್ಮನೆ ಮೊಬೈಲ್ ರೀಚಾರ್ಜ್ ಆಯ್ತು, ಈ ಸರ ಅನ್ನೆಸೆಸರಿಗಳನ್ನ ರೀಚಾರ್ಜ್ ಅಂತ ಆಯ್ತು, ಬೇರೆ ಬೇರೆ ತರದ ಟ್ರಿಪ್ಗಳನ್ನ, ಅವಕ್ಕೆಲ್ಲನೂ ಕೂಡ ದುಡ್ಡನ್ನು ವೇಸ್ಟ್ ಮಾಡ್ತಾ ಹೋದಿಪ್ಪ ಅಂದ್ರೆ ಅದನ್ನೇ ಕಲೆಕ್ಟ್ ಮಾಡ್ಕೊಂಡು ಇಂಥವೆಲ್ಲ ಅಪ್ಲಿಕೇಶನ್ಗಳನ್ನ ಹಾಕಕ್ಕೆ ಟ್ರೈ ಮಾಡು. ಯಾವುದೇ ಒಂದು ಟಾರ್ಗೆಟ್ ಇಟ್ಕೊಂಡು, ಓಕೆ ನಾನು ಈ ಸಾರಿ IBPS ನೌಕರಿಯನ್ನ ಹುಡ್ಕೊಳ್ತೀನಿ ಅಂತ ಹೇಳ್ಕಿಸಿಂದ ಟಾರ್ಗೆಟ್ ಇಟ್ಕೊಂಡು ನೀನು ಓದ್ತಾ ಇದೆಯಪ್ಪ ಅಂದ್ರೆ ಅದ್ರ ಕೆಳಗಡೆ ಇರ್ತಕ್ಕಂಥ ಹುದ್ದೆಗಳನ್ನ ಪ್ರತಿಯೊಂದು ಎಕ್ಸಾಮ್ ಅನ್ನ ಫೇಸ್ ಮಾಡ್ಬೋದು. ಓಕೆ, ಪ್ರತಿಯೊಂದು ಎಕ್ಸಾಮ್ ಅನ್ನ ಫೇಸ್ ಮಾಡೋಕೆ ಅವಕಾಶ ಇರ್ತೈತಿ. ಸೊ ಬಿಡಾಕ್ ಹೋಗ್ಬೇಡ್ರಿ. ಯಾವುದೇ ನೋಟಿಫಿಕೇಶನ್ ಆಗಲಿ, ಇವತ್ತು ನೀನು IBPS ಓದ್ತಾ ಇದೆಯಪ್ಪ ಅಂತಂದ್ರೆ ಸೊ SSC GD ಕಾಲ್ ಫಾರ್ಮ್ ಆದರೂ ಕೂಡ ಅದಕ್ಕೂ ಕೂಡ ಅರ್ಜಿಗಳನ್ನ ಸಲ್ಲಿಸ್ಕೊಡ್ರಿ. ಓಕೆ, ಇದೊಂದು ಒಳ್ಳೆಯ ಅವಕಾಶ ಐತಿ. ಈ ಅವಕಾಶವನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ. ನನ್ನ HJ ಪ್ಯಾರಾಮಿಲಿಟರಿ ಅಂಡ್ ಟೆಲಿಗ್ರಾಮ್ದಲ್ಲಿ ಈಗಾಗಲೇ ಹೋಗಿ ಸರ್ಚ್ ಮಾಡ್ಕೊಳ್ಳಿ. ಈ PDF ಕೂಡ ನಾನು ಅಲ್ಲಿ ಶೇರ್ ಮಾಡಿದ್ದೀನಿ. ಹೋಗಿ ಒಂದ್ಸರಿ ವಿಸಿಟ್ ಕೊಟ್ಟು ಆ PDF ನೀವು ಕೂಡ ಆಫಿಷಿಯಲ್ PDF ಅನ್ನ ಓದ್ಕೊಳ್ಳಿ. ಮತ್ತು ಏನಾದರೂ ಇದರಲ್ಲಿ ಡೌಟ್ ಇದ್ರೆ, ಸೊ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಆಗ್ತಾ ಇತ್ತಂದ್ರೆ ಪ್ರತಿಯೊಂದು ಸ್ಟೂಡೆಂಟು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಹಾಕಿ, ಸರ್ ಇದು ನನಗೆ ಡೌಟ್ ಇದೆ, ಸರ್ ಇದನ್ನು ಕ್ಲಿಯರ್ ಮಾಡಿ. ಸೊ ಅದರದ್ದೇ ಆಗಿರ್ತಕ್ಕಂಥ ಸಪ್ರೇಟ್ ಆಗಿರ್ತಕ್ಕಂಥ ಒಂದು ವಿಡಿಯೋ ಕೂಡ ನಾನು ಮಾಡಿ ಹಾಕಿರ್ತೀನಿ. ಓಕೆ, ನೀವೇನಾದರೂ SSC GD ಅದರ ಜೊತೆಗೆ BSF, CISF, ITBP, ಟ್ರೇಡ್ಸ್ಮನ್, ಪ್ಯಾರಾಮಿಲಿಟರಿ ಫೋರ್ಸ್ನಲ್ಲಿ, ಡಿಫೆನ್ಸ್ ಫೋರ್ಸಸ್ನಲ್ಲಿ ನೀವೇನಾದರೂ ತಯಾರಿಯನ್ನು ನಡೆಸ್ತಾ ಇದ್ರೆ ನಮ್ಮ HJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಈಗಲೇ ತರಬೇತಿ ಕೂಡ ಪ್ರಾರಂಭವಾಗಿದ್ದು, ಆದಷ್ಟು ಬೇಗನೆ ಬಂದು ತರಬೇತಿಗಳನ್ನು ತಗೊಳ್ಬೋದು. ಓಕೆ, ಕೆಳಗಡೆ ಕಾಣ್ತಿರ್ತಕ್ಕಂಥ ನಾವು ಕೊಟ್ಟಿರ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ರೆ, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂತಂದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದು ಲೈಕ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ ನಿಮ್ಮ ಸ್ಟೂಡೆಂಟ್, ನಿಮ್ಮ ಸ್ನೇಹಿತ, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ID, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ, ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟೆಲ್ಲ ಯೂಸ್ ಆಗ್ತಾ ಇದೆ, ಸೊ ಎಲ್ಲ ಹೆಲ್ಪ್ ಆಗ್ತಾ ಇದೆ ಅಂತ ಕೇಸಿಂದ ಮಾಡ್ಕೊಂಡ ಮೇಲೆ ಗೊತ್ತಾಗುತ್ತೆ. ಓಕೆ, ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.